ದೇವಸ್ಥಾನದಲ್ಲೂ ನೀರು ಬಂದಿದೆ, ಮತ್ತು ಮಸೀದಿಯಲ್ಲಿ ನೀರು ಬಂದಿದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಒಂದಾಗಿ ಮಾಡ್ತಾರೆ. ಎಲ್ಲ ನಾವು ಎಲ್ಲರೂ ಸೇರ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಸೇರ್ತಾರೆ ಇಲ್ಲಿ 3 o'clock ಫುಲ್ಲು ಬಂದಿದ್ದು. ಇಲ್ಲಿ ರೂಮಲ್ಲಿ ಕಿಚನ್ ಎಲ್ಲ ಒಳಗಡೆ ಎಲ್ಲರೂ ಸೇರಿ ಮುಸ್ಲಿಮ್ಸು ಹಿಂದೂ ಅದೇನಿಲ್ಲ ನಮ್ಮ ಏರಿಯಾದಲ್ಲಿ ಅವರೆಲ್ಲ ಸೇರಿ ಮಜಿದೂ ಹೆಲ್ಪ್ ಮಾಡಿದ್ರು, ದೇವಸ್ಥಾನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀರು ಒಳಗಡೆ ಬಂದಿದ್ದು, ಆಮೇಲೆ ಎಲ್ಲ ಹೋಯ್ತು. ಅನ್ನ ಕರ್ಕೊಂಡು ಬಂದು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. 3 o'clock ಅವ್ರು ಇನ್ನೋದ್ರೆ ಅನ್ನ ಕರ್ಕೊಂಡು ಹೋಗಿದ್ರು. ಸಯ್ಯರು ಮಗುಗೆ 1 year ಆಯಿತು. ಮನೆಗೆಲ್ಲ ನೀರು ಬಂದಿದೆ. ರಾತ್ರಿ ಎಲ್ಲ ಪಾಪ ಅವರು ಮಕ್ಕಳು ಎಲ್ಲ ನೀರು ಒಳಗಡೆ ಗಾಡಿ ಎಲ್ಲ ಇದು ಹೋಗ್ಬಿಟ್ಟು ಬಡವರು ಎಲ್ಲಿ ಹೋಗ್ಬೇಕು? ಈ ಥರದ್ದು ಆಗಿದ್ರೆ ಈ ಥರದ್ದು ಮಾಡಿದ್ರೆ ಬಡವರು ಎಲ್ಲಿ ಹೋಗ್ಬೇಕು? ಈ ಥರದ್ದೆಲ್ಲ ನೀರು ಆ ಮೋರಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಆ ಮೋರಿ ರೆಡಿ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ನೀರು ಮೋರಿ ತುಂಬಿ ನೀರು ಫುಲ್ ಡೌನಲ್ಲಿ ನೀರು. ರಾತ್ರಿ ಎಲ್ಲ ಬಡವರು ಎಲ್ಲಿ ಹೋಗಿ ನಿಂತ್ಕೊಳ್ಳೋದು, ಎಲ್ಲಿ ಹೋಗಿ ಮಾಡೋದು. ಅದು ನಮ್ಮ ಮಜೀದಿ ಒಳಗಡೆನೂ ಫುಲ್ ನೀರು. ನಾವೆಲ್ಲರೂ ಇಟ್ಕೊಂಡಿದ್ದೀವಿ. ಬಟ್ ಏನಂದರೆ ಇಲ್ಲಿ ತೊಂದರೆ, ನೀರು ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿಂದ. ಅದೊಂದು ಮಾಡಿಕೊಟ್ರೆ ಸಾಕರು. ಇಲ್ಲಿ ಎಲ್ಲ ಬೇರೆ ಕಡೆ ಅಂದರೆ ಓಟಕ್ಕೆ ಬರ್ತಾರೆ, ಇಲ್ಲಿ ಓಟ್ ಹಾಕಿ ಇದಾಕಿ ಅಂತ. ಬಟ್ ಸಾಹೇಬ್ರವ್ರಿಗೆ ಬಡವ್ರವ್ರಿಗೆ ಏನು ಸಹಾಯ ಮಾಡಿಕೊಡಲ್ಲ ಇವರು. ನಾವು 40 ವರ್ಷದಿಂದ ನಾವು ಇಲ್ಲೇ ಇರೋದು. ಮಾಡಿದರು, ಎಲ್ಲರೂ ಸೇರಿ ಮಾಡಿದ್ರು, ಕ್ಲೀನ್ ಎಲ್ಲ ಮಾಡಿದ್ದಾರೆ. ಇನ್ನು ಮುಂಚೆ ಹೋದ ವರ್ಷವೂ ಹಂಗೆ ಆಗಿದ್ದಿತ್ತು. ಆವಾಗಲೂ ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ, ನೀರು ಹೋಗೋಕ್ಕೆ ಮಾಡಿಕೊಡ್ತೀವಿ ಅಂದರು. ಚೇಂಬರ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ಚೇಂಬರಿಂದ ನೀರು ಬಂದು ಮನೆ ಒಳಗಡೆ ಎಲ್ಲ ನೀರು, ಸೊಳ್ಳೆ ಗಿಳ್ಳೆ ಎಲ್ಲ ಮನೆ ಒಳಗಡೆ. ರಾತ್ರಿ ಯಾರೂ ಮಳಗಿಲ್ಲ ಇಲ್ಲಿ. ರಾತ್ರಿ ಹೊತ್ತು ಅಷ್ಟೊಂದು ಮಳೆ ಬಂದು ಎಲ್ಲ ಅವ್ರ ಪ್ರಾಣ ಹೋಗ್ತಾ ಇದ್ದಾರೆ. ಯಾರು ಬಂದು ಕಾಪಾಡೋರು ಇರಲಿಲ್ಲ ಇಲ್ಲಿ. ರಾತ್ರಿ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮನೆ ಒಳಗಡೆ ಮಳೆ ನೀರು, ಸ್ವಲ್ಪ ಮೋರಿ ನೀರೆಲ್ಲ ಮಾರ್ಕೆಟ್ ನೀರೆಲ್ಲ ಇಲ್ಲೇ ಬಂತು.